Hello all, it's been almost a week. I was busy uploading my videos so I couldn't stay active here. Okay, fine. If you are interested, kindly subscribe to my YouTube channel. Actually, I reach home by 7:45 p.m. and within 15 minutes I freshen up and started studying. People may think after finishing a job, how can someone study when they are tired? But my job is not that risky or stressful. Even during work, whenever I get free time, I study or make notes. As I mentioned in my previous videos, I am working and earning for my studies because at the end of the day, if there is no job and not even 1 rupee earned, life can become difficult and all those days would feel wasted. ಸುಮ್ಮನೆ ಆ ಕಡೆ ಜಾಬು ಇಲ್ಲ, ಈ ಕಡೆ ಏನು 1 ರೂಪಾಯು ಅರ್ನ್ ಮಾಡಿಲ್ಲ ಅಂತಂದರೆ ಸಫರ್ ಮಾಡಬೇಕಾಗುತ್ತೆ, ಏನೂ ಮಾಡಲಿಲ್ವಲ್ಲ ಅಂತ. ಸೊ ಐ ಮ್ಯಾನೇಜ್ ಮೈ ಜಾಬ್ and makeup work, mehendi, hoop embroidery, and along with that I continue studying too. ಈ ಥರ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಜೊತೆಗೆ ಸ್ಟಡಿನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಬ್ಯಾಲೆನ್ಸ್ ಎವ್ರಿಥಿಂಗ್ ಈಸಿಲಿ. ಆ್ಯಸ್ ಐ ಸೆಡ್ ಬಿಫೋರ್, ನೋ ಮ್ಯಾಟರ್ ಹೌ ಬ್ಯುಸಿ ಐ ಮೇಕ್ ಶೋರ್ ಟು ಸ್ಟಡಿ ಅಟ್ಲೀಸ್ಟ್ 1 hour ಎವ್ರಿ ಡೇ. ಈಗ ಸಪೋಸ್ ನಾನು ಹೊರಗಡೆ ಮೇಕಪ್ಪಿಗೆ ಹೋದೆ ಅಂದ್ರೂ ಅಲ್ಲಿ ನೆಕ್ಸ್ಟ್ ಅವರು ಅಂದರೆ ಲೈಕ್ ಟಚ್ ಅಪ್ಪಿಗೆ ಬರೋವರೆಗೂ ನಾನು ಫ್ರೀಯಾಗಿ ಕೂತ್ಕೊಂಡಿರ್ತೀನಲ್ಲ, ಅವಾಗ ನಾನು ಎಲ್ಲೋದ್ರೂ ಪೆನ್ ಆ್ಯಂಡ್ ಪೇಪರ್ ಕ್ಯಾರಿ ಮಾಡಿರ್ತೀನಿ. ಈ ಥರ ಓದಬೇಕು ಅಂತ ಅಂದ್ಕೊಂಡ್ರೆ ನಾನು ಓದೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾನು ಏನು ಅವತ್ತಿನ ದಿನ ಓದಿದೆ ಅಥವಾ ಹಿಂದಿನ ದಿನ ಓದಿದ್ದನ್ನ ನಾನು ಜಸ್ಟ್ ಪೆನ್ ತಗೊಂಡು ನಾನು ಏನು ಓದಿದ್ದೀನೋ ಅದನ್ನು ರೈಟ್ ಡೌನ್ ಮಾಡ್ತಾ ಹೋಗ್ತಿರ್ತೀನಿ. ಈ ಥರ ನಾನು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈ ಕಡೆ ಅರ್ನು ಮಾಡ್ತೀನಿ, ಆ ಕಡೆ ಓದೋಕ್ಕೂ ಓದ್ತೀನಿ. ಓದಬೇಕು ಅಂತಿದ್ರೆ ನಾವು ಯಾವ ಥರದ್ರಲ್ಲಾದರೂ ಹೆಂಗಿದ್ರು ಎಲ್ಲಿದ್ದರೂ ಓದ್ಬೋದು. ಈಗ ನಂದು ಸ್ಟಡಿ ಟೈಮಿಂಗ್ ಹೇಳ್ಬೇಕಂತಂದರೆ ನಾನು 4 o'clock ಎದ್ದರೆ ಅಪ್ ಟು 9 or 8:30ವರೆಗೂ ಓದ್ತೀನಿ. ಆಮೇಲೆ ಸ್ವಲ್ಪ ನನ್ನ ಮನೆ ಕೆಲಸ ಏನೂ ಮಾಡಲ್ಲ, ಒಂದು ಸಣ್ಣ ಪುಟ್ಟ ಏನಾದರೂ ಇದ್ದರೆ ಕೆಲಸ ಮುಗಿಸಿ ದೆನ್ ನಾನು ಮತ್ತೆ ಗೆಟ್ ರೆಡಿ ಟು ಜಾಬ್ ರೆಡಿಯಾಗಿ ಅಲ್ಲಿ ಹೋಗ್ತಾ ಇರೋದೆ. ಅಲ್ಲೂ ಕೂತ್ಕೊಂಡು ತುಂಬ ಫ್ರೀಯಾಗಿರ್ತೀನಿ, ಅಲ್ಲಿ ಕೂತ್ಕೊಂಡು ಓದ್ಕೊಂಡು ಸಂಜೆವರೆಗೂ. ನಾನು ಅಲ್ಲಿ ಬಿಡೋದೇ 7 o'clock ಆಗುತ್ತೆ. ಅಲ್ಲಿಂದ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಓದೋಕ್ಕೆ ಕೂರ್ತೀನಿ. ಯಾವಾಗಲೂ ನೈಟ್ ಸ್ಟಡಿ ಮಾಡಲ್ಲ ಮತ್ತು ಯಾವಾಗಲೂ 4 ಗಂಟೆಗೆ ಹೇಳಲ್ಲ. ನಾನು ನಿದ್ದೆ ಹೆಂಗೆ ಮಾಡ್ತೀನೋ ಆ ಥರ. ಈಗ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ 12:15ವರೆಗೂ ಎದ್ದಿದ್ದೆ. ಹಾಗೆಯೇ 8 hours ನಾನು ನಿದ್ದೆ ಮಾಡಿನೇ ನೆಕ್ಸ್ಟು ಎದ್ದು ಓದೋದು. 12:15ವರೆಗೂ ಓದಿ ಮತ್ತೆ 4 ಗಂಟೆಗೆಲ್ಲ ಎದ್ದು ಓದೋಕ್ಕಾಗಲ್ಲ. ಫಸ್ಟ್ ನಿದ್ದೆ ಮಾಡಬೇಕು, ಆಮೇಲೆ ಅಷ್ಟೇ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ, ನಮಗೂ ಓದೋಕ್ಕೊಂದೊಳ್ಳೆ ಮೂಡಿರುತ್ತೆ. ಸೊ ಐ ಬ್ಯಾಲೆನ್ಸಿಂಗ್ ಆಲ್ ಲೈಕ್ ದಿಸ್. ಆ್ಯಂಡ್ ಈವನ್ ವೈಲ್ ರೈಡಿಂಗ್ ಮೈ ಬೈಕ್ ಐ ಲಿಸನ್ ಟು ಕ್ಲಾಸಸ್. ಈವನ್ ವೈಲ್ ವರ್ಕಿಂಗ್ ಅಂದರೆ ಮನೆ ಕೆಲಸ ಮಾಡ್ತಿರುವಾಗೂ ಐ ಕೀಪ್ ಲಿಸನಿಂಗ್ ಟು ಕ್ಲಾಸಸ್ ಆ್ಯಂಡ್ ವರ್ಕ್ ಅಟ್ ದಿ ಸೇಮ್ ಟೈಮ್. Everyone has a different IQ level and learning capacity. Some people study for just 5 hours and get selected, while others study daily for 8 to 10 hours to achieve the same goal. ಈಗ ನನಗೆ ಅಂತಲೇ ಬಂದರೆ ನಾನು ಜಸ್ಟ್ ಓದೋದ್ರಲ್ಲೇ ಸ್ಟಿಕ್ ಆನ್ ಆಗಿದ್ರೆ ನನ್ನ ತಲೆಯಲ್ಲಿ ಅದೇ ಇರುತ್ತೆ, ಓದಬೇಕು ಅಂತ. ನಾನು ಬೇರೆಯವ್ರಿಗಿಂತ ಜಾಸ್ತಿ ಟೈಮೇ ಓದ್ಬೋದು, ಕಮ್ಮಿ ಟೈಮೇ ಓದ್ಬೋದು. ಬಟ್ IQ ಲೆವೆಲ್ ಒಬ್ರಿಗಿಂತ ಒಬ್ಬರು ಮತ್ತು ಲರ್ನಿಂಗ್ ಕೆಪಾಸಿಟಿ ಎಲ್ಲ ಡಿಫ್ರೆಂಟ್ ಇರುತ್ತೆ. ಅದೇ ನಾನು ಹೇಳಿದಾಗೆ ಬರೀ ನಾನು ಓದ್ತೀನಿ ಅನ್ನೋದೇ ಇದ್ದರೆ ತಲೆಯಲ್ಲಿ ಅದೇ ಇರುತ್ತೆ ಮತ್ತು ಅದೇ ಚೆನ್ನಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ.
ನಾನು ಜಾಬು, ಮೇಕಪ್ಪು, ಮೆಹಂದಿ, ಹೂಪ್ ಎಂಬ್ರಾಯ್ಡರಿ, ಸ್ಟಡಿ ಎಲ್ಲ ಮಾಡ್ತಿರೋದ್ರಿಂದ ಅಷ್ಟು ನನಗೆ ಲೈಕ್ ತಲೆಯಲ್ಲಿ ಉಳ್ಕೊಳ್ಳಲ್ಲ ಅಂತಲ್ಲಿ ಉಳ್ಕೊಳ್ಳುತ್ತೆ, ಡಿಸ್ಟ್ರಾಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ನಮ್ಮ ಲೈಫ್ನ ಟ್ರ್ಯಾಕಿಗೆ ತರಬೇಕು ಅಂತಂದರೆ ನಾವು ಸ್ಟ್ರಗಲ್ ಮಾಡಲೇಬೇಕು. ನಾನು ಒಂದಕ್ಕಂತೂ ಸ್ಟಿಕ್ ಆನ್ ಆಗೋಲ್ಲ. ನನ್ನ ಸ್ಟಡಿ ಅಂತಲ್ಲ, ನನ್ನ ಜಾಬ್ ಒಂದೇ ಸ್ಟಿಕ್ ಆನ್ ಆಗೋಲ್ಲ. ಜಾಬ್ ಇಲ್ಲ ಅಂದರೆ ಮೇಕಪ್ ಇಲ್ಲ ಅಂದರೆ ಮೆಹಂದಿ, ಈ ಥರ ಏನಾದರೂ ಒಂದು ಕಡೆ ಇನ್ಕಮ್ ಸ್ಟಾಪ್ ಆದರೆ ಇನ್ನೊಂದು ಕಡೆ ಇನ್ಕಮ್ ಬರ್ತಾ ಇರಬೇಕು. ಆ ಥರ ನಾನು ಹೋಗ್ತೀನಿ ಕೂಡ ಇನ್ನು ಮುಂದೆನೂ. I studied for 3 hours and now I am making notes. ಇದಾಗಿತ್ತು ಇವತ್ತಿನ ಲೇಟ್ ನೈಟ್ ಸ್ಟಡಿ ವಿಡಿಯೋ. ಥ್ಯಾಂಕ್ ಯು. ಬಾಯ್.